ಪಂಚಾಯಿತಿ ಮಾಜಿ ಅಧ್ಯಕ್ಷನ ಒಡೆತನದ ಸ್ಥಳ. ಆ ಜಾಗದಲ್ಲಿ ವ್ಯಕ್ತಿಯ ಶವ ಬಿದ್ದಿತ್ತು. ಕೈಕಾಲು ಕಟ್ಟಿದ್ರು, ನರಕ ತೋರಿಸಿ ಕೊಲೆ ಮಾಡಿದ್ರು. ಆದ್ರೆ ಕೊಲೆ ಮಾಡಿದ್ದು ಯಾರು? ಕೊಲೆ ಆಗಿರುವ ವ್ಯಕ್ತಿ ಯಾರು? ಯಾತಕ್ಕಾಗಿ ಹೆಣ ಬೀಳಿಸಿದ್ರು ಅನ್ನೋದು ನಿಗೂಢವಾಗಿತ್ತು. ಆ ನಿಗೂಢ ಕೇಸ್ ಬೆನ್ನತ್ತಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಅದೊಬ್ಬಳು. ಆಕೆಯ ಲಿಂಕ್ನಲ್ಲಿದ್ದ ಗ್ಯಾಂಗ್. ಆ ಗ್ಯಾಂಗ್ ಯಾವುದು ಅಂತ ವಿಚಾರಿಸಿದಾಗ ಸಿಕ್ಕಿದ್ದು ದರ್ಶನ್ ಅಭಿಮಾನಿಗಳು. ಆ ದರ್ಶನ್ ಅಭಿಮಾನಿಗಳು ಕೊಲೆ ಮಾಡಿರೋದು ಥೇಟ್ ಡಿ ಗ್ಯಾಂಗ್ನಂತೆ. ಈ ದಾಸನ ಅಭಿಮಾನಿಗಳು ಹೇಗೆ ರಣಕೇಕೆ ಹಾಕಿದ್ರು? ಆ ಪೋಸ್ಟ್ ಹೇಳ್ತಾ ಇರೋದೇನು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಯಪ್ಪ, ಪ್ರಪಂಚದಲ್ಲಿ ಎಂತೆಂಥ ಯುವಕರಿದ್ದಾರೆ ನೋಡಿ. ಕೈಯಲ್ಲಿ ಕುರಿ ಕಡಿಯೋ ಮಚ್ಚು. ಆ ಮಚ್ಚನ್ನ ಸ್ಟೈಲ್ ಆಗಿ ತಿರುಗಿಸಿ ಹೆಗಲ ಮೇಲೆ ಇಟ್ಕೊಳ್ತಾನೆ. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು, ತಲೆಗೆ ಟೋಪಿ ಹಾಕಿಕೊಂಡು ಪೋಸ್ ಕೊಡ್ತಾನೆ. ನಾನು ನಿಂತರೆ ಕೇರಿಯಾವೆ ಗಡಗಡ. ನಾನು ಮಚ್ಚಿಡಿದ್ರೆ ಅಷ್ಟೇ ಅನ್ನೋ ರೇಂಜಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಾನೆ. ಆ ಫೋಟೋ ಮೇಲೆ ತಾನು ಯಾರೆಂದು, ಈ ಪೋಸ್ಟ್ ಯಾಕೆ ಹಾಕಿದ್ದೀನಿ ಅನ್ನೋದನ್ನ ಮೆಸೇಜ್ ಕೊಡ್ತಾನೆ. ನಮ್ಮ ಮನೆಯ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಾನು ಡಿ ಬಾಸ್ ಆಗ್ಬೇಕಾಗತ್ತೆ. ಅಬ್ಬಬ್ಬಬ್ಬಬ್ಬ, ನೋಡಿದ್ರ ಈ ಮಚ್ಚೇಶ್ವರನ ಅವತಾರವನ್ನ. ನಮ್ಮ ಮನೆಯ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಾನು ಡಿ ಬಾಸ್ ಆಗ್ಬೇಕಾಗತ್ತೆ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕ್ತಾನೆ. ಹೀಗೆ ಪೋಸ್ಟ್ ಹಾಕಿದ್ದವನು ರೀಲ್ಸ್ ಹುಚ್ಚಿಗೆ ಹಾಕಿರ್ಲಿಲ್ಲ. ವ್ಯೂಸ್ಗಾಗಿ ಅಂತಲೂ ಅಲ್ವೇ ಅಲ್ದ, ರಿಯಲ್ ಆಗಿ ಕಾಟೀರನಂತೆ ಮಚ್ಚಿಡಿದು ಅದೊಬ್ಬನಿಗೆ ಈ ಪೋಸ್ಟ್ ಮೂಲಕ ವಾರ್ನಿಂಗ್ ಕೊಟ್ಟಿದ್ದ. ಡಿ ಬಾಸ್ ಆಗ್ಬೇಕಾಗತ್ತೆ ಅನ್ನೋ ಮೆಸೇಜ್ ಹಾಕಿರೋ ಈ ಐನಾತಿ ನಟ ದರ್ಶನ್ನ ಕಟ್ಟ ಅಭಿಮಾನಿ. ಹೀಗಾಗಿ ಕೈ ಮೇಲೂ ಡಿ ಬಾಸ್ ಅಂತ ಹಚ್ಚಿ ಹಾಕಿಸಿಕೊಂಡಿದ್ದ. ಬೈಕ್ ಮೇಲೆ ದರ್ಶನ್ ಕೈದಿ ನಂಬರ್ 6106 ಅಂತ ಸ್ಟಿಕ್ಕರ್ ಅನ್ನು ಹಾಕಿಸಿಕೊಂಡಿದ್ದ. ಇಷ್ಟೇ ಯಾಕೆ, ಈತ ಧರಿಸಿದ್ದ ಪ್ಯಾಂಟ್ ಮೇಲೂ ಡಿ ಬಾಸ್ ಅಂತ ಹೆಸರು ಹಾಕಿಕೊಂಡಿದ್ದ. ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಯ ಅಭಿಮಾನ ಅಂದ್ರೆ ಈ ರೇಂಜ್ಗೆ ಗಿದ್ದೇ ಇರುತ್ತೆ ಬಿಡಿ. ಆದರೆ ಇದು ಕೇವಲ ಅಭಿಮಾನಕ್ಕಷ್ಟೇ ಸೀಮಿತವಾಗಿದ್ದಿದ್ರೆ ಊರಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಿದ್ದ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಮಾತನಾಡ್ಕೊಂಡಿರ್ತಿದ್ದ. ಆದ್ರೆ ಈತ ಥೇಟ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತೆ ಅದೊಬ್ಬನನ್ನ ಕೊಂದು ಹಾಕಿದ್ದಾನೆ. ಡಿ ಬಾಸ್ ಆಗ್ಬೇಕಾಗತ್ತೆ ಅಂತ ಪೋಸ್ಟ್ ಹಾಕಿಕೊಂಡಿದ್ದವನು ಡಿ ಗ್ಯಾಂಗ್ ನ ಸ್ಟೈಲ್ ನಲ್ಲೇ ಹೆಣ ಬೀಳಿಸಿದ್ದಾನೆ. ಅದು ಕೂಡ ಚಿತ್ರದುರ್ಗದಲ್ಲೇ ದರ್ಶನ್ ಅಭಿಮಾನಿ ಅಟ್ಟಹಾಸ ಮೆರೆದಿರೋದು. ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಹೊರವಲಯ. ರಸ್ತೆ ಬದಿಯಲ್ಲದೆ ವಿಶಾಲವಾದ ಜಾಗದಲ್ಲಿರೋ ಇಟ್ಟಿಗೆ ಭಟ್ಟಿ. ಸ್ಪಂದನ ಹೆಸರಿನ ಈ ಇಟ್ಟಿಗೆ ಭಟ್ಟಿಯಲ್ಲಿ ಕಾರ್ಮಿಕನೊಬ್ಬನ ಹೆಣ ಬಿದ್ದಿತ್ತು. ಕೈಕಾಲುಗಳನ್ನ ಕಟ್ಟಲಾಗಿತ್ತು. ಹೀಗಾಗಿ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಸತ್ತವನು ಯಾರು ಅಂತ ಪೊಲೀಸರು ಹುಡುಕಾಡಿದಾಗ ಈತ ಕಾರ್ಮಿಕ ಅನ್ನೋದು ಗೊತ್ತಾಗಿತ್ತು. ಹೆಸರು ಓಬಣ್ಣ. ಮೊಳಕಾಲ್ಮೂರು ಪಟ್ಟಣದ ತುಮಕೂರ್ಲಹಳ್ಳಿ ಗ್ರಾಮದ ನಿವಾಸಿ. 50 ವರ್ಷ ವಯಸ್ಸು. ಇದೇ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪ್ರತಿದಿನ ಮಿಸ್ ಮಾಡದೆ ಕೆಲಸಕ್ಕೆ ಬರ್ತಿದ್ದ. ಹೀಗಿದ್ದವನನ್ನ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲೇ ಕೊಲೆ ಮಾಡಲಾಗಿತ್ತು.
ಹೋಗ್ತಾ ಇದ್ವು. ಮೊನ್ನೆ ರಾತ್ರಿ ಬೆಂಕಿಗೆ ಹಚ್ಚಿದ್ರು. ನಿನ್ನೆ ರಾತ್ರಿ ಎಲ್ಲ ಹುಡುಗರು ಹೋಗಿದ್ದಾರೆ, ಬಾಚಿಗಪ್ಪ ಹೋಗೋಣ ಅಂತ ಕರೆದ್ರಂತೆ. ಇನ್ನೊಂದು ಸ್ವಲ್ಪ ಬೆಂಕಿ ಕಟ್ಟಿಗೆ ಇಟ್ಟು ಬಂದುಬಿಡ್ತೀನಿ ನಡಿ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಬೆಳಿಗ್ಗೆ ನನಗೆ ಹುಡುಗರು ಫೋನ್ ಮಾಡಿದ್ರು. ಬೆಳಿಗ್ಗೆ ಫೋನ್ ಮಾಡಿದಾಗ ಹಿಂಗಾಗೈತೆ ಅಂದರೆ ನಾನು ತಕ್ಷಣ ಹೋಗಿ ಅಲ್ಲಿಗೆ ಹೋಗಿ ನಮ್ಮ ಬಲ್ಕಮೂರು ಪೊಲೀಸ್ ಠಾಣೆಗೆ ಫೋನ್ ಮಾಡ್ತೀವಿ ನಮ್ಮ ಸಾಹೇಬರಿಗೆ. ಕೊಲೆ ವಿಷಯ ಹೊರಬರ್ತಿದ್ದಂತೆ ಸ್ಥಳಕ್ಕೆ ಮೊಳಕಾಲ್ಮೂರು ಸಿಪಿಐ ನಾಗರಾಜ್ ಹಾಗೂ ಪಿಎಸ್ಐ ಮಹೇಶ್ ಹೊಸಪೇಟೆ ಆಗಮಿಸಿದ್ರು. ಎಸ್ಪಿ ಕೂಡ ಸ್ಪಾಟ್ಗೆ ಆಗಮಿಸ್ತಾರೆ. ಓಬಣ್ಣನ ಹಿಸ್ಟ್ರಿ ಪಡೆದು ತನಿಖೆಗೆ ಇಳಿತಾರೆ. ಆಗ ಪೊಲೀಸರ ಕಣ್ಣಿಗೆ ಬಿದ್ದಿದ್ದೆ ಈ ದರ್ಶನ್ ಅಭಿಮಾನಿ ಅಂಡ್ ಗ್ಯಾಂಗ್. ಮಚ್ಚಿಡಿದು ಪೋಸ್ ಕೊಡ್ತಿದ್ದವನು ಡಿ ಬಾಸ್ ಅಭಿಮಾನಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹೆಸರು ಜಿತೇಂದ್ರ ಅಲಿಯಾಸ್ ಗುಂಡ. ಈ ಬಂಡ ಗುಂಡ ಒಬ್ಬನೇ ಓಬಣ್ಣನಿಗೆ ನರಕ ತೋರಿಸಿ ಕೊಲೆ ಮಾಡಿಲ್ಲ. ಥೇಟ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಟ್ಟು ಸಾಯಿಸಿದಂತೆ ಓಬಣ್ಣನನ್ನ ಕೊಂದಿಲ್ಲ. ಇವನ ಟೀಮ್ನಲ್ಲಿ ಇನ್ನೂ 5 ಇದ್ದಾರೆ. ನೋಡಿ ಡಿ ಬಾಸ್ ಅಭಿಮಾನಿಗಳ ಗ್ಯಾಂಗ್ನ ಅವತಾರ ಹೇಗಿದೆ ಅಂತ. ಮೌತಿಗೆ ಮಾಸ್ಕ್ ಹಾಕೊಂಡು ಪೊಲೀಸ್ ಠಾಣೆಯಿಂದ ಒಬ್ಬರಾದ ಮೇಲೆ ಒಬ್ಬರು ಎಂಟ್ರಿ ಕೊಡ್ತಾರೆ. 2 ಮಹಿಳೆಯರು. ಈ 2 ಮಹಿಳೆಯರ ಜೊತೆ ಮತ್ತಿಬ್ಬರು ವ್ಯಕ್ತಿಗಳು ಬರ್ತಾರೆ. ಅದೊಂದು ಟ್ರ್ಯಾಕ್ಟರ್ ಬಳಿ ನಿಂತ್ಕೊಂಡು ಹೇಗೆ ಕೊಲೆ ಮಾಡಿದ್ದು, ಈ ಟ್ರ್ಯಾಕ್ಟರ್ ಅನ್ನ ಕೊಲೆಗೆ ಹೇಗೆ ಬಳಸಿದ್ರು ಅನ್ನೋದನ್ನ ಬಾಯಿ ಬಿಡ್ತಾರೆ. ಈ ಸೈತಾನರ ಹೆಸರು ಬೋರಣ್ಣ, ಕರಿಬಸಮ್ಮ, ಬೋರಮ್ಮ ಹಾಗೂ ಅಜ್ಜಯ್ಯ ಹಾಗೂ ಜಿತೇಂದ್ರ. ಈ ಗ್ಯಾಂಗಿನಲ್ಲಿ ಮತ್ತೊಬ್ಬಾಗಿದ್ದಾನೆ, ಅವನು ಅಪ್ರಾಪ್ತ. ಹೀಗೆ ಒಟ್ಟು 6 ಮಂದಿ ಸೇರ್ಕೊಂಡು ಓಬಣ್ಣನನ್ನ ಅತಿ ಭಯಾನಕವಾಗಿ ಕೊಲೆ ಮಾಡಿದ್ದಾರೆ. ಸಾಯಿಸಿ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡಿದ್ರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ನಡೆದಿತ್ತು. ಇಲ್ಲೂ ಕೂಡ ಥೇಟ್ ಹೆಣ್ಣಿನ ಸಹವಾಸ ಮಾಡಿದ್ದಕ್ಕೆ, ಹೆಣ್ಣಿನ ವಿಚಾರಕ್ಕೆ ಓಬಣ್ಣನನ್ನಾಗಿ ಗ್ಯಾಂಗ್ ಕೊಲೆ ಮಾಡಿರೋದು. ಅದು ಶೆಡ್, ಇದು ಇಟ್ಟಿಗೆ ಗೂಡು. ಅಲ್ಲಿ ದರ್ಶನ್, ಇಲ್ಲಿ ದರ್ಶನ್ ಅಭಿಮಾನಿ. ಅದು ಇದೇ ತಿಂಗಳ 17ನೇ ತಾರೀಕು. ಇದೇ ಮೊಳಕಾಲ್ಮೂರು ಪಟ್ಟಣದ ಹೊರಭಾಗದಲ್ಲಿರುವ ಸ್ಪಂದನ ಗಿಟ್ಟಿಗೆ ಭಟ್ಟಿಗೆ ಈ ದರ್ಶನ್ ಅಭಿಮಾನಿ ಜಿತೇಂದ್ರನ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಆವತ್ತು ಇನ್ನೇನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಕೆ ರೆಡಿಯಾಗಿದ್ದ ಓಬಣ್ಣನನ್ನ ಈ ಗ್ಯಾಂಗ್ ತಡೆದಿದೆ. ನಂತರ ಇಟ್ಟಿಗೆ ಭಟ್ಟಿಯಲ್ಲಿದ್ದ ಟ್ರಾನ್ಸ್ಫಾರ್ಮರ್ನ ಫ್ಯೂಸ್ ಕಿತ್ತಾಕಿ ವಿದ್ಯುತ್ ಕನೆಕ್ಷನ್ ತೆಗೆದಿದ್ದಾರೆ. ಬಳಿಕ 6 ಮಂದಿ ಸೇರ್ಕೊಂಡು ಈ ಓಬಣ್ಣನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನರಕ ಅಂದ್ರೆ ಹೇಗಿರುತ್ತೆ ಅಂತ ಕಗ್ಗತ್ತಲಿನಲ್ಲಿ ತೋರಿಸಿದ್ದಾರೆ. ಬಳಿಕ ಓಬಣ್ಣನ ಎದೆ ಮೇಲೆ ಕೂತ್ಕೊಂಡು ಸಾಯಿಸಿದ್ದಾರೆ. ನಂತರ ಟಬಲ್ನಿಂದ ಓಬಣ್ಣನ ಕೈಕಾಲುಗಳನ್ನ ಕಟ್ಟಿದ್ದಾರೆ. ಬಳಿಕ ಟ್ರ್ಯಾಕ್ಟರ್ನ ಟ್ರಾಲಿಯ ಕೆಳಗಿಟ್ಟು ಕುತ್ತಿಗೆ ಮೇಲೆ ಟ್ರಾಲಿ ಇಳಿಸಿ ಕುತ್ತಿಗೆ ಮುರಿದು ಸಾಯಿಸಿದ್ದಾರೆ. ಅಪಘಾತ ಆದಂತೆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಕಾಲು ಕೈಗೆ ಟವಲಿಂದ ಕಟ್ಟಿ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಕೆಳಗಡೆ
ಅವರ ನೆಕ್ ಬ್ರೇಕ್ ಮಾಡಿ ಮರ್ಡರ್ ಮಾಡ್ದಂಗೆ ಇದು ಕ್ರೈಮ್ ಸೀನ್ ಇದೆ. ಅವ್ರ ಸಂಬಂಧಿಕರಿಂದ ನಾವೀಗ ಕಂಪ್ಲೇಂಟ್ ತೊಗೊಳ್ತಾ ಇದ್ವಿ. ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫರ್ದರ್ ಡೀಟೇಲ್ಸ್ ತಿಳಿಸ್ತೀವಿ. ಟ್ರಾನ್ಸ್ಫಾರ್ಮರ್ನಿಂದ ಫ್ಯೂಸ್ ಕಿತ್ತಾಕೋದೇನು, ಕರೆಂಟ್ ಇಲ್ಲದಂತೆ ಮಾಡಿ ಓಬಣ್ಣನನ್ನ ರೌಂಡ್ ಅಪ್ ಮಾಡಿ ಹೊಡೆಯೋದೇನು, ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡೋಕೆ ಇಟ್ಟಿಗೆ ಪಟ್ಟಿಯಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ ತಂದು ಟ್ರ್ಯಾಕ್ಟರ್ನ ಅಡಿ ಹೆಣ ಬೀಳಿಸೋದಂದ್ರೇನು, ಇಷ್ಟೆಲ್ಲ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದ ದರ್ಶನ್ ಅಭಿಮಾನಿ ಅಂಡ್ ಆತನ ಗ್ಯಾಂಗ್ ಎಸ್ಕೇಪ್ ಆಗೋವಾಗ ಒಂದು ಮಿಸ್ಟೇಕ್ ಮಾಡಿತ್ತು. ಕೈಕಾಲುಗಳಿಗೆ ಕಟ್ಟಿದ್ದ ಟವಲ್ಗಳನ್ನ ಬಿಚ್ಚದೆ ಎಸ್ಕೇಪ್ ಆಗಿದ್ರು. ಹೀಗಾಗಿ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದ ಮೊಳಕಾಲ್ಮೂರು ಸಿಪಿಐ ನಾಗರಾಜ್ ಹಾಗೂ PSI ಮಹೇಶ್ ಹೊಸಪೇಟೆಗೆ ಇದು ಪಕ್ಕಾ ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಕರೆಂಟು ನಾನು ಇದ್ದಾಗ ಬೆಳಗ್ಗೆ ನಾವೆಲ್ಲ ಲೈಟೆಲ್ಲ ರಾತ್ರಿ ಲೈಟಾಗಿ ಬಂದಿದ್ದು ಸರ್. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹತ್ರ 3 ಕಟೌಟ್ರು ತೆಗೆದಿದ್ದಾರೆ ಸರ್. ನಮ್ಮ ಹೊಲ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಐತೆ ಪೆಟ್ಟಿಗೆ. ಅಲ್ಲಿ ಪೆಟ್ಟಿಗೆ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಫೀಸೆಲ್ಲ ಹೋಗಿದ್ದಾವೆ ಸರ್. ತೆಗೆದು ಇದು ಪ್ರೀ ಪ್ಲಾನ್ ಮಾಡಿ ಮಾಡ್ದಂಗೆ ಇದೆ ಸರ್. ಮೇಲೆ ಇದು ಟ್ರಾಲಿ ಟ್ರ್ಯಾಕ್ಟ್ರಿ ಟ್ರಾಲಿ ತಗೊಂಡೋಗ್ಬಿಟ್ಟು ಲಿಫ್ಟ್ ಎತ್ತಿದ್ದಾರೆ ಸರ್. ಲಿಫ್ಟ್ ಎತ್ತಿ ಅದನ್ನು ಚಾಸ್ ಮೇಲೆ ಮಲಗಿಸಿ ಕತ್ತು ಒಳಗಿಟ್ಟು ಲಿಫ್ಟ್ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಸರ್. ಬೀಗೆಲ್ಲ ಅದರಲ್ಲಿ ಇರ್ತವೆ ಸರ್. ಅಲ್ಲಿ ಮೊದಲು ಓಬಣ್ಣನನ್ನ ಕೊಲೆ ಮಾಡಿದ್ದು ಯಾರು, ಯಾಕೆ ಅನ್ನೋದು ಪೊಲೀಸರಿಗೂ ಗೊತ್ತಾಗಲ್ಲ. ಹೀಗಾಗಿ ಪೊಲೀಸರು ಸ್ಥಳೀಯರನ್ನ ವಿಚಾರಿಸೋಕೆ ಮುಂದಾಗಿದ್ರು. ಆಗ ಪ್ರಾರಂಭದಲ್ಲಿ ಇದೊಂದು ಹೆಣ್ಣಿಗಾಗಿ ಕೊಲೆ ಮಾಡಿರಬಹುದು ಅನ್ನೋ ಸಣ್ಣ ಸುಳಿವು ಸಿಕ್ಕಿತ್ತಷ್ಟೇ. ಆ ಸುಳಿವನ್ನೇ ಆಧರಿಸಿಕೊಂಡು ಹೊರಟಿದ್ದ ಪೊಲೀಸರಿಗೆ ಮೊದಲು ಸಿಕ್ಕಿದ್ದೆ ಓಬಣ್ಣನ ಪ್ರಿಯತಮೆ ಬೋರಮ್ಮ. ಓಬಣ್ಣನೊಂದಿಗೆ ಈ ಬೋರಮ್ಮ ಸಂಪರ್ಕದಲ್ಲಿದ್ದಳು ಅಂತ ಪೊಲೀಸರಿಗೆ ಮಾಹಿತಿ ಸಿಗತ್ತೆ. ಆ ಮಾಹಿತಿ ಮೇರೆಗೆ ಮೊಬೈಲ್ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದಾಗ ಅದಕ್ಕೆ ಮತ್ತಷ್ಟು ಸಾಕ್ಷಿ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ಬೋರಮ್ಮ ಹಾಗೂ ಆಕೆಯ ಮಗ ಸೇರಿದಂತೆ ಸಂಬಂಧಿಕರನ್ನ ಕರೆತಂದು ವಿಚಾರಣೆ ಮಾಡಿದ್ರು. ಆದರೆ ಕೇಸ್ ಡೈವರ್ಟ್ ಮಾಡಲು ಬೋರಮ್ಮ ಅಂಡ್ ಟೀಮ್ ಮುಂದಾಗಿತ್ತು. ಆದರೆ ಪೊಲೀಸ್ ಸ್ಟೈಲಿನಲ್ಲಿ ವಿಚಾರಣೆ ಆರಂಭಿಸುತ್ತಿದ್ದಂತೆ, ಪೊಲೀಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಂತೆ ದರ್ಶನ್ ಅಭಿಮಾನಿ ಹಾಗೂ ಆತನ ಗ್ಯಾಂಗ್ ಸತ್ಯ ಬಾಯ್ಬಿಟ್ಟಿದ್ರು. ಕೊಲೆ ರಹಸ್ಯ ಬಿಚ್ಚಿಕೊಂಡಿತ್ತು. ಮಹಿಳೆ ಸಹವಾಸ ಮಾಡಿ ಕೊಲೆಯಾದ ವ್ಯಕ್ತಿ. ಈ ಓಬಣ್ಣ ಹಾಗೂ ಬೋರಮ್ಮ ನಡುವೆ ಅಕ್ರಮ ಸಂಬಂಧ ಆಗಿತ್ತು. ಮದುವೆಯಾಗಿ ಮಕ್ಕಳಾಗಿದ್ರು. ಇವರಿಬ್ಬರು ಕದ್ದು ಮುಚ್ಚಿ ಆಟ ಆಡ್ತಿದ್ರು. ಈ ವಿಷಯ ಬೋರಮ್ಮನ ಮಗನಿಗೆ ಗೊತ್ತಾಗಿತ್ತು. ಬೋರಮ್ಮ ಪುತ್ರ ದ್ವೇಷ ಸಾಧಿಸೋಕೆ ಮುಂದಾಗಿದ್ದ. ಅಪ್ರಾಪ್ತನಾಗಿದ್ದ ಬೋರಮ್ಮನ ಮಗ ಕೂಡ ದರ್ಶನ್ ಅಭಿಮಾನಿಯಾಗಿದ್ದ. ಈ ನಡುವೆ ಓಬಣ್ಣ ಒಂದು ಮಿಸ್ಟೇಕ್ ಮಾಡಿದ್ದಂತೆ. ಆ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಕರಿಬಸಮ್ಮಳ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ಓಬಣ್ಣ ಪುಕಾರ್ ಎಬ್ಬಿಸಿದ್ನಂತೆ. ಇದು ದರ್ಶನ್ ಅಭಿಮಾನಿ ಜಿತೇಂದ್ರನಿಗೆ ಗೊತ್ತಾಗಿದೆ. ತನ್ನ ಹೆಸರನ್ನಾಗಿ ಓಬಣ್ಣ ಹಾಳು ಮಾಡ್ತಿದ್ದಾನೆ ಅಂತ ಜಿತೇಂದ್ರ ಕೋಪಗೊಂಡಿದ್ದಾನೆ. ಇಷ್ಟೇ ಅಲ್ಲ, ಇಬ್ಬರು ದರ್ಶನ್ ಅಭಿಮಾನಿಗಳು ದ್ವೇಷ ಸಾಧಿಸ್ತಿರೋವಾಗ್ಲೇ ಈ ಓಬಣ್ಣ ಇನ್ನೊಂದು ತಪ್ಪು ಮಾಡಿದ್ದ. ಬೋರಮ್ಮಳಿಗೆ ಕೈಕೊಟ್ಟು ಇನ್ನೊಬ್ಬಳ ಹಿಂದೆ ಬಿದ್ದಿದ್ದ. ಮತ್ತೊಬ್ಬಳ ಜೊತೆ ನುಲಿಯೋಕೆ ಶುರು ಮಾಡಿದ್ದ. ಇದು ಮಾಜಿ ಪ್ರೇಯಸಿ ಬೋರಮ್ಮಳ ದ್ವೇಷಕ್ಕೆ ಕಾರಣವಾಗಿತ್ತು. ಈಗೆಲ್ಲ ಕಾರಣಗಳಿಂದ 6 ಮಂದಿ ಗ್ಯಾಂಗ್ ಓಬಣ್ಣನ ಕೊಲೆಗೆ ಸಂಚು ರೂಪಿಸಿದ್ರು. ಆ ಸಂಚಿನಂತೆ ಓಬಣ್ಣನನ್ನ ಕೊಲೆ ಮಾಡಿ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡಿದ್ರು. ಆದರೆ ಟವರ್ ಲೊಕೇಶನ್ ಟ್ರೇಸ್ ಮಾಡಿದ್ದ ಪೊಲೀಸರು 6 ಮಂದಿಯನ್ನ ಬಂಧಿಸಿದ್ದಾರೆ. ರೇಣುಕಾ ಸ್ವಾಮಿಯ ಕೇಸ್ನಂತೆ ಕೊಲೆ ಮಾಡಿ ಕೇಕೆ ಹಾಕಿದ್ದವರು ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ.
ಏನೇ ಇರಲಿ, ಅಭಿಮಾನ ಗೆಟ್ಟೇ ಇರಲಿ, ಅವರು ಮಾಡಿದಂತೆ ತಾವು ಮಾಡಿದ್ದು ಅಕ್ಷಮ್ಯ ಅಪರಾಧ. ಅವರಂತೆ ನಾವು ಹೆಣ ಬೀಳಿಸ್ತೀವಿ ಅಂತ ಹೋದ್ರೆ ಬದುಕು ಹಾಳಾಗೋದು ನಿಮ್ಮದೇ ಅನ್ನೋದನ್ನ ಅಭಿಮಾನಿಗಳು ಮರಿಬಾರ್ದು.